ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಂಜನಾ ಓಂ ಕಶ್ಯಪ್ ಅನ್ನುವಂತಹ ಒಬ್ರು ಪತ್ರಕರ್ತರಿದ್ದಾರೆ. ಮೇಡಮ್ ಅನ್ನೋದಕ್ಕಿಂತ ಮೋದಿ ಗುಲಾಮಗಿರಿಯಲ್ಲಿ PhD ಪಡ್ಕೊಂಡಿರುವಂತಹ ಸಾಧಕಿ ಅಂದ್ರೆ ಚೆನ್ನಾಗಿರುತ್ತೆ. ಆ ಮಟ್ಟಕ್ಕೆ ಬಿಜೆಪಿಯ ಗುಲಾಮಗಿರಿ, ಮೋದಿಯ ಗುಲಾಮಗಿರಿ ವರ್ಚುವಲಿ ಆಲ್ಮೋಸ್ಟ್ ಮೋದಿಯ ಬೂಟು ನೆಕ್ಕುವ ಮಟ್ಟಕ್ಕೆ ಶರಣಾಗತಿ. ಗೋಧಿ ಮೀಡಿಯಾ, ಎಂಜಲ್ ಮೀಡಿಯಾ, ಇದಕ್ಕೆಲ್ಲ ಒಂದು ಟಾಪ್ ಲೆವೆಲ್ ಅಲ್ಲಿ ಯಾರ್ಯಾರಿದ್ದಾರೆ, ಅರ್ನಬ್ ಇವರೆಲ್ಲ ಇದಾರಲ್ಲ, ಆ ಪಟ್ಟಿಯಲ್ಲಿ ಬರುವಂತಹ ಒಂದು ಮನಸ್ಥಿತಿಯ ಮಹಿಳೆ. ಆ ಮಹಿಳೆ ಈಗ ಸುಮ್ಮನಿರ್ಲಾರ್ದ ಇರುವೆ ಬಿಟ್ಕೊಂಡಂಗೆ ಯೂಟ್ಯೂಬ್ ಅಲ್ಲಿ ವಿದ್ಯಾಭ್ಯಾಸ ಕಲಿಸಿ ಅಥವಾ ಫ್ರೀ ಶಿಕ್ಷಣವನ್ನ ಅಲ್ಲಲ್ಲಿ ಕ್ಯಾಂಪುಗಳನ್ನ ಮಾಡಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ಹಿಡಿದು ಸರ್ಕಾರಿ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಬಡವರ ಮಕ್ಕಳಿಗೆ ಸಹಾಯ ಮಾಡ್ತಿರುವಂತಹ ಟೀಚರ್ಗಳಿದಾರಲ್ಲ, ಯೂಟ್ಯೂಬ್ ಟೀಚರ್ಸು ಮತ್ತು ಆ ರೀತಿಯ ಟೀಚರ್ಸು ಅವರನ್ನ ಕೆದಕೊಂಡಿದ್ದಾರೆ ಯಮ್ಮ. ಯಾಕೆ ಕೆದಕೊಂಡಿದ್ದು ಅಂದ್ರೆ ನೀಟ್ ಪೇಪರ್ ಲೀಕ್ ಆಯ್ತಲ್ಲ, ಅದರಲ್ಲಿ ಮೋದಿ ಸರ್ಕಾರನ ಬಚಾವ್ ಮಾಡಕ್ ಹೋಗಿ ಇವರನ್ನ ಟಾರ್ಗೆಟ್ ಮಾಡಿದ್ದು. ಇವರನ್ನ ಟಾರ್ಗೆಟ್ ಮಾಡೋದಕ್ಕೆ ಒಂದು ಕಾರಣ ನೀಟ್ ಎಕ್ಸಾಮ್ ಆಯ್ತು. ಅದರಲ್ಲೂ ವಿಶೇಷವಾಗಿ ಖಾನ್ ಸಾರ್ ಅಂತ ಕರೆಸ್ಕೊಳ್ಳುವಂತಹ ಫೈಸಲ್ ಖಾನ್ ಅನ್ನುವಂತಹ ಇಡೀ ದೇಶದಲ್ಲಿ ಫೇಮಸ್ ಆಗಿರುವ ಅತ್ಯಂತ ಚಿಲ್ಲರೆ ಕಾಸಿಗೆ ಅಥವಾ ಫ್ರೀ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಡವರ ಮಕ್ಕಳಿಗೆ ಹೆಲ್ಪ್ ಮಾಡುವ, ಪಾಠ ಮಾಡುವ, ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಹೊಂದಿರುವ ಖಾನ್ ಸಾರ್ನ ಕೆದಕಂಡ್ಲಿ ಅಮ್ಮ. ಆ ಮನುಷ್ಯ ಪಾಠ ಮಾಡೋಕ್ಕೂ ಗೊತ್ತು, ಚಾಟಿ ಬೀಸೋಕ್ಕೂ ಗೊತ್ತು. ಸರಿಯಾಗಿ ಚಾಟಿ ಬೀಸಿದ್ದಾರೆ. ಸೊ ಏನೆಲ್ಲ ಆಗ್ತಿದೆ ಬೆಳವಣಿಗೆ, ಈ ಅಂಜನಾ ಓಂ ಕಶ್ಯಪ್ ಆ ಅಮ್ಮನ ಎಡವಟ್ಟುಗಳು ಏನೇನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈ ಅಂಜನಾ ಓಂ ಕಶ್ಯಪ್ ಅನ್ನೋದಕ್ಕಿಂತ ಅಂಜನಾ ಓಂ ಮೋದಿ ಅಂತ ಸಹ ಒಮ್ಮೊಮ್ಮೆ ಹೇಳ್ಬೋದು. ಯಾಕೆಂದ್ರೆ ಇದು ನಾವು ಮಾಡೋ ಆರೋಪ ಅಲ್ಲ. ಆ ಅಮ್ಮ ಮೋದಿ ಭಕ್ತಿಯಲ್ಲಿ ಎಷ್ಟು ಮುಳುಗೋಗಿದ್ದಾಳೆ ಪುಣ್ಯಾತ್ಕಿತ್ತಿ ಅಂದ್ರೆ, ನ್ಯೂಸ್ ಅಲ್ಲಿ ಲೈವ್ ಅಲ್ಲಿ ತನ್ನ ಹೆಸರನ್ನ ಹೇಳ್ಬೇಕಾದ್ರೇನೆ ಅಂಜನಾ ಓಂ ಕಶ್ಯಪ್ ಅನ್ನೋ ಬದಲು ಅಂಜನಾ ಓಂ ಮೋದಿ ಅಂದ್ಬಿಟ್ರು. ತಾನಾಗಿ ಅನ್ಕೊಂಡಿದ್ದ. ಅಂದ್ರೆ ಎಷ್ಟು ಮೋದಿ ಗುಲಾಮಗಿರಿಯಲ್ಲಿ ಮಗ್ನರಾಗಿದ್ದಾರೆ ಇವರೆಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ಮಟ್ಟದ ಗುಲಾಮಗಿರಿಯ ಮಹಿಳೆ ಯಾವಾಗ್ಲೂ ಸಹ ಮೋದಿ ಇಂಟರ್ವ್ಯೂ ಕೊಟ್ರೆ ಈ ಅಮ್ಮನ ಕೊಟ್ಟೆ ಕೊಡೋದು, ಬೇರೆ ಯಾರಿಗೂ ಕೊಡಲ್ಲ. ಹೆಚ್ಚಿಗೆ ಒಂದಿಬ್ಬರು ಮೂವರು ಜನರಿಗೆ ಮಾತ್ರ ಮೋದಿ ಇಂಟರ್ವ್ಯೂ ಕೊಡೋದು, ಅದರಲ್ಲಿ ಈ ಮಹಾತಾಯಿ ಸಹ. ಸೊ ಮೋದಿ ಇಂಟರ್ವ್ಯೂಗೆ ಬಂದಾಗ ಕೇಳುವಂತಹ ಪ್ರಶ್ನೆಗಳಂತವು, ಅಯ್ಯೋ ನಿಮ್ಮ ಮುಖದಲ್ಲಿ ಇಷ್ಟೊಂದು ತೇಜಸ್ಸು ಹೇಗೆ ಬಂತು, ಅಯ್ಯೋ ನೀವು 24 ಗಂಟೆ ದುಡಿತಾನೆ ಇರ್ತೀರಿ, ಸುಸ್ತಾಗೋದೇ ಇಲ್ವಾ, ಎಲ್ಲಿಂದ ಎನರ್ಜಿ ಬರುತ್ತೆ, ಇಂತಹ ಪ್ರಶ್ನೆಗಳು. ಎಕಾನಮಿ ಏನಾಯ್ತು, ನಿರುದ್ಯೋಗ ಏನಾಯ್ತು, ದೇಶದ ಪರಿಸ್ಥಿತಿ ಏನಾಯ್ತು, ಆರ್ಥಿಕತೆ ಏನಾಯ್ತು, ಧರ್ಮದ್ವೇಷ ಯಾಕೆ ಬಿತ್ತಾ ಇದ್ದೀರಿ, ದ್ವೇಷ ಭಾಷಣ ಯಾಕೆ ಮಾಡ್ತಾ ಇದ್ದೀರಿ, ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತ ಕಚ್ಚಾಡ್ತಾವ್ರಲ್ಲ ಅದಕ್ಕೆ ಯಾರು ಹೊಣೆ, ಏನ್ ಮಾಡ್ತೀರಿ, ಹೇಗೆ, ಮಣಿಪುರದಲ್ಲಿ ಏನಾಯ್ತು, ಏನು, ಹ್ಞೂ ಮಾವಿನ ಹಣ್ಣನ್ನ ಕಟ್ ಮಾಡಿ ತಿಂತೀರಾ, ಚೀಪ್ಕೊಂಡು ತಿಂತೀರಾ ಅನ್ನೋ ಲೆವೆಲ್ ಪ್ರಶ್ನೆಗಳು, ಅಂಥದ್ದೇ ಪ್ರಶ್ನೆಗಳು. ಸೊ ಆ ಲೆವೆಲಿನ ಪತ್ರಕರ್ತೆ ಈ ಮಹಾತಾಯಿ. ಇಫ್ ಯು ವಾಂಟ್ ಟು ಕಾಲ್ ಹರ್ ಎ ಜರ್ನಲಿಸ್ಟ್, ನೀವು ಇಂಥದ್ದನ್ನೇ ಪತ್ರಿಕೋದ್ಯಮ ಅಂತ ಕರೆಯೋದಾದ್ರೆ ಪತ್ರಕರ್ತೆ. ನೋಯ್ಡಾದಲ್ಲಿ ಒಂದು ಝೂ ತರ ಮಾಡಿಟ್ಟಿದ್ದಾರೆ. ಎಲ್ಲ ಚಾನೆಲ್ಗಳಿಗೂ ಅಲ್ಲೇ ಜಾಗ ಕೊಟ್ಟಿರೋದು, ಎಲ್ಲ ನ್ಯಾಷನಲ್ ಮೀಡಿಯಾಗಳು ಅಲ್ಲೇನೆ ಸ್ಟುಡಿಯೋಗಳು ಇರೋದು, ಒಂದೇ ಜಾಗದಲ್ಲಿ ಇರೋದು. ಯಾಕಂದ್ರೆ ಬಿಸ್ಕೆಟ್ ಎಸೆಯೋದಕ್ಕೆ ಬಿಜೆಪಿ ಅವರಿಗೆ, RSS ಅವ್ರಿಗೆ ದಿನ ಒಂದೊಂದು ಕಡೆ, ಒಂದೊಂದು ಗಂಟೆಗೆ ಒಂದೊಂದು ಕಡೆ ಹೋಗಿ ಬಿಸ್ಕೆಟ್ ಎಸೆಯೋದು ಕಷ್ಟ ಅಲ್ಲ. ಸೊ ಎಲ್ಲರಿಗೂ ಅಲ್ಲಿ ಜಾಗ ಕೊಟ್ಬಿಟ್ಟಿದ್ದಾರೆ, ಫಿಲಂ ಸಿಟಿ ಅಂತ ಮಾಡಿ ನೋಯ್ಡಾದಲ್ಲಿ. ಅಲ್ಲಿ ಎಲ್ಲ ಪ್ರೈವೇಟ್ ಚಾನೆಲ್ಗಳು ಸಹ ಅಲ್ಲೇ ಇದಾವೆ, ಅಲ್ಲೇ ಸ್ಟುಡಿಯೋಗಳಿರೋದು. ಒಂದ್ಸಲ ಹಿಂಗೆ ಎರಚ್ಬಿಟ್ರೆ ಬಿಸ್ಕೆಟ್ಗಳು ಚೆದರ್ಕೊಂಡು ಹೋಗ್ತವೆ, ಎಲ್ಲ ಚಾನೆಲ್ಗೂ ಬೀಳ್ತವೆ ಅಂತ ಅವ್ರ ಲೆಕ್ಕಾಚಾರ. ಸೊ ಅಲ್ಲಿ ಕೂತ್ಕೊಂಡು ಇವರು AC ರೂಮಲ್ಲಿ ಕೂತ್ಕೊಂಡು ದೇಶವನ್ನ ಹಿಂದೂ ಮುಸ್ಲಿಂ ಮಾಡಿ ಮೋದಿಯ ಗುಲಾಮಗಿರಿ, ಮೋದಿಯ ಬೂಟ್ ನೆಕ್ಕೊಂಡು ಕಾಲ ಕಳೆಯುವಂಥವ್ರು. ಅಂಥವ್ರಿಗೆ ಇದ್ದಕ್ಕಿದ್ದ ಹಾಗೆ ಆಗಾಗ ಟಾಸ್ಕ್ಗಳು ಬರ್ತವೆ. ಏನು, ಮೋದಿ ಸರ್ಕಾರ ಮಾಡುವಂತಹ ಎಡವಟ್ಟುಗಳು, ನೀಚ ಕೃತ್ಯಗಳನ್ನ ಬೆಂಬಲಿಸಬೇಕು, ಅವುಗಳನ್ನ ಸಪೋರ್ಟ್ ಮಾಡಬೇಕು, ಜನರ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಬೇಕು, ಸುಳ್ಳು ಹೇಳಬೇಕು, ಅಂತಹ ಒಂದು ಟಾರ್ಗೆಟ್ಗಳು ಬರ್ತಿರ್ತವೆ. ಅಂತಹದ್ದೇ ಟಾರ್ಗೆಟ್ ಈಗ ಬಂದಿರೋದೇನೆಂದ್ರೆ ನೀಟ್ ಪೇಪರ್ ಲೀಕ್. 4 ಜನ ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ ಅದರಿಂದ ನೊಂದು. 22 ಲಕ್ಷ ಮಕ್ಕಳು ಎಫೆಕ್ಟ್ ಆಗಿದ್ದಾರೆ. ಬೇರೆ ಎಕ್ಸಾಮ್ಗಳು ಸಹ ಲೀಕ್ ಆಗಿದ್ದಾವೆ. ಒಟ್ಟಾರೆ 1 ಕೋಟಿ ವಿದ್ಯಾರ್ಥಿಗಳಿಗೆ ಪೇಪರ್ ಲೀಕ್ ಇಂದ ಎಫೆಕ್ಟ್ ಆಗಿದೆ ಕಳೆದ 2 ತಿಂಗಳಲ್ಲಿ. ಬಟ್ ಅದೆಲ್ಲ ಹೇಳಲೇಬಾರ್ದು, ಸುದ್ದಿನೇ ಅಲ್ಲ ಅದು.
ಅದನ್ನ ಹೇಳಿದ್ರೆ ಮೋದಿಗೆ ಅವಮಾನ ಆಗುತ್ತೆ, ಮೋದಿ ಸರ್ಕಾರಕ್ಕೆ ಅವಮಾನ ಆಗುತ್ತೆ. ಆ ಥರದ್ದು ಹೇಳಬಾರ್ದು. ಯಾವುದಾದ್ರೂ ಒಂದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರುವಂತಹ ಮೋದಿಗೆ ನಂಬರ್ 1 ಸ್ಥಾನ ಸಿಕ್ಕಿದೆ, ಮೋದಿನ ಅಲ್ಲಿಗೆ ಟಾಪ್ ಅಲ್ಲಿ ತೋರಿಸಿದ್ದಾರೆ, ಇಂಡಿಯಾನ ಇಲ್ಲಿ ಟಾಪ್ ಅಲ್ಲಿ, ಸುಳ್ಳೆ ಬರ್ತಾವಲ್ಲ ಅಂತಹ ಸುದ್ದಿಗಳನ್ನು ಮಾತ್ರ ಇವ್ರು ತೋರಿಸ್ಬೇಕು ಅನ್ನೋದು ಇವ್ರ ಉದ್ದೇಶ. ಸೊ ಅದನ್ನ ಮಾಡ್ಕೊಂಡಿರ್ಬೇಕಾದ್ರೆ ಇದು ಬಂತಲ್ಲ ನೀಟ್ದು. ಇದರ ನಡುವೆ 2 ಪ್ರಮುಖ ಬೆಳವಣಿಗೆಗಳಾಯಿತು. ಒಂದು, ನೀಟನ್ನ ಬೆಂಬಲಿಸಿಕೊಳ್ಳಬೇಕಾದಂತಹ ನೀಟ್ ಪೇಪರ್ ಲೀಕ್ ಅನ್ನ ಬಿಜೆಪಿಗೂ ಅದಕ್ಕೂ ಸಂಬಂಧನೇ ಇಲ್ಲ, ಮೋದಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಮೋದಿ ಗ್ರೇಟು, ಮೋದಿ ಕಣ್ತಪ್ಪಿ ಆಗಿರೋದು, ಅದಕ್ಕೂ ಮೋದಿ ನಾವು ಹೆಸರು ಹೇಳಂಗೆ ಇಲ್ಲ ನೀವು ಅನ್ನೋ ಮಟ್ಟಕ್ಕೆ ಅದು. ಇನ್ನೊಂದೇನು ಅಂದ್ರೆ, ಈ ಖಾನ್ ಸರ್ ಅಂತಿದಾರಲ್ಲ, ಫೈಸಲ್ ಖಾನ್ ಅನ್ನೋರು, ಅವರು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಪತ್ರಿಕೋದ್ಯಮ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಪಾಠ ಮಾಡ್ತಾರೆ ಅವರು. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ರಷ್ಯಾದ ಅಧ್ಯಕ್ಷ ಪುತಿನ್ ಅನ್ನ ಭಾರತದ ಜರ್ನಲಿಸ್ಟ್ ಒಬ್ರು ಇಂಟರ್ವ್ಯೂ ಮಾಡಿದ್ರಲ್ಲ, ಆ ಇಂಟರ್ವ್ಯೂ ಮಾಡಿದ್ಯಾರು? ಈ ಮಹಾತಾಯಿ ಅಂತ ಈ ಅಮ್ಮನ ಹೆಸರು ಬಂತು, ಅಂಜನಾ ಓಂ ಕಶ್ಯಪ್. ಈಕೆಗೆ ನಮ್ಮ ಸ್ಟೂಡೆಂಟ್ಗಳಲ್ಲಿ ಒಬ್ಬರನ್ನ ಇಂಟರ್ವ್ಯೂ ಮಾಡೋ ಯೋಗ್ಯತೆನೂ ಇಲ್ಲ, ಆದರೂ ಸಹ ಮೋದಿಗೆ ಅಚ್ಚುಮೆಚ್ಚು ಅನ್ನೋ ಕಾರಣಕ್ಕಾಗಿ, ಈ ಸರ್ಕಾರದ ಪರ ಇರೋ ಕಾರಣಕ್ಕಾಗಿ ರಷ್ಯಾಧ್ಯಕ್ಷನ ಇಂಟರ್ವ್ಯೂ ಮಾಡುವಂತಹ ದೊಡ್ಡ ಜವಾಬ್ದಾರಿ ಬಂದ್ಬಿಟ್ಟು. ಅಲ್ಲಿ ಕೇಳಿದ್ದೆಲ್ಲ ಟುಸ್ಪಟಾಕಿ ಪ್ರಶ್ನೆಗಳು ಅಂತ ಇವರು ಹೇಳಿದ್ರು, ಇಂತಿಂಥದ್ದು ಆಯ್ತು ಅಂತ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅದು ಈ ಅಮ್ಮನ ಕಿವಿಗೆ ಬಿದ್ದಿದೆ. ಒಂದು ನೀಟ್ ಪೇಪರ್ ಲೀಕನ್ನ ಯಾರ ತಲೆಗಾದ್ರೂ ಕಟ್ಟಬೇಕು ಅಂತ ಕಾಯ್ತಾ ಇದ್ಲಿ ಅಮ್ಮ. ಇನ್ನೊಂದು ಈ ರೀತಿ ಒಂದು ಡೈಲಾಗು ಈ ಅಮ್ಮನ ವಿರುದ್ಧ ಬಂತಲ್ಲ, ರೊಚ್ಚಿಗೆದ್ದುಬಿಟ್ಟು ನೀಟ್ ಪೇಪರ್ ಲೀಕ್ಗಳಿಗೆ ಇಂಥವ್ರೇ ಕಾರಣ, ಈ ರೀತಿ ಪಾಠ ಮಾಡೋರೇ ಕಾರಣ, ಇವರೆಲ್ಲ ದೋ ಕೋಡೆಕೆ ಲೋಗ್ ಟೀಚರ್ಸ್. ದೋ ಕೋಡೆಕೆ ಅಂದ್ರೆ 2 ರೂಪಾಯಿಗೆ, ಅಂದ್ರೆ ಬೇಕಾರ್ ವೇಸ್ಟ್ ಫೆಲೋಸ್ ಅಂತ, ವೆಸ್ಟ್ ಫೆಲೋ ಟೀಚರ್ಗಳು ಇವರೆಲ್ಲ, ಇಂಥವ್ರೇ ಕಾರಣ. ಇವರಿಂದನೇ ಎಲ್ಲ ಹಾಳಾಗಿ ಹೋಗ್ತಿರೋದು, ಎಜುಕೇಶನ್ ಸಿಸ್ಟಮೇ ಇವರಿಂದನೇ ಹಾಳಾಗೋಗಿರೋದು. ಇವರೆಲ್ಲ ಏನೂ ಇಲ್ಲ, ಸುಮ್ಮನೆ ಟಿವಿ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರಿಗೆ ಜ್ಞಾನನೂ ಇಲ್ಲ, ಎಂಥದ್ದು ಇಲ್ಲ, ಏನೇನೂ ಇಲ್ಲ, ಏನೂ ಗೊತ್ತಿಲ್ಲ, ಸುಮ್ಮನೆ ಮಾಡ್ಕೊಂಡಿರ್ತಾರೆ ಇವರು. ಡೋಟಾ ಕೇಕಿ ಟೀಚರ್ಸ್ ಅಂದ್ಬಿಟ್ಲು. ಯೂಟ್ಯೂಬಲ್ಲಿ ಪಾಠ ಮಾಡ್ತಿದ್ದಂತಹ ಮತ್ತು ಸಾಕಷ್ಟು ಪ್ರತಿಭೆಯಿಂದ ಪಾಠ ಮಾಡ್ತಿದ್ದಂತಹ ಎಲ್ಲರೂ ತಿರುಗಿ ಬಿದ್ರು. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಟ್ರೋಲ್ ಮಾಡಕ್ ಶುರು ಮಾಡಿದ್ರು ಅಂಜನಾ ಓಂ ಕಶ್ಯಪ್ನ. ಇನ್ನು ಖಾನ್ ಸರ್, ನಾನು ಮೊದಲೇ ಹೇಳಿದ್ನಲ್ಲ, ಪಾಠ ಮಾಡಕ್ಕೂ ಬರುತ್ತೆ, ತಿರುಗಿ ಬೀಳಕ್ಕೂ ಬರುತ್ತೆ ಆ ಮನುಷ್ಯನಿಗೆ. ಆ ಮನುಷ್ಯ ತಿರುಗಿ ಬಿದ್ರು. ನಮಗೆ ಪಾಠ ಮಾಡಕ್ ಬರಲ್ವಲ್ಲ, ನೀನು ಬಾರಮ್ಮ ಪಾಠ ಮಾಡು, ಹೇಗೆ ಬೂಟ್ ನೆಕ್ಕಬೇಕು ಅನ್ನೋದು ನಿನಗೆ ಚೆನ್ನಾಗಿ ಅಭ್ಯಾಸ ಇದೆಯಲ್ಲ, ಅದನ್ನೇ ಹೇಳ್ಕೊಡು ಬಾ, ಅದನ್ನೇ ಪಾಠ ಮಾಡು ಬಾ, ಅದನ್ನೇ ಮಾಡು. ನೀನು ಗುಲಾಮಗಿರಿ ಮಾಡ್ತೀಯಲ್ಲ, ಮಾವಿನ ಹಣ್ಣನ್ನು ಕಚ್ಕೊಂಡು ತಿನ್ಬೇಕಾ, ಕುಯ್ಕೊಂಡು ತಿನ್ಬೇಕಾ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತೀಯಲ್ಲ, ಕೆಲ್ಸಕ್ಕೆ ಬಾರದಂತಹ ಪ್ರಶ್ನೆಗಳನ್ನ ಕೇಳ್ತೀಯಲ್ಲ ನರೇಂದ್ರ ಮೋದಿ ಗುಲಾಮಗಿರಿ ಮಾಡ್ತಿರ್ತೀಯಲ್ಲ, ಅದನ್ನೇ ಹೇಳ್ಕೊಡ್ತೀಯ ಬಂದಿಲ್ಲಿ. ನೀನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ದಿನ ಬೆಳಗಾದ್ರೆ ನೀವು ಹಚ್ಚಿ, ನೀವು ಬೈರಿ, ನೀವು ಬೆಂಕಿ ಹಚ್ಚಿ ಅಂದಂಗಲ್ಲ ಇದು. ನಾನು ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನ ರೂಪಿಸ್ತಾ ಇದ್ದೀನಿ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ನಮ್ಮ ಕಡೆಯಿಂದ ಓದಿ ಪಾಸ್ ಆಗ್ತಿದ್ದಾರೆ. ನಾವೆಲ್ಲ ಎಲ್ಲವನ್ನು ತ್ಯಾಗ ಮಾಡಿ 1 ರೂಪಾಯಿ ಸಹ ತೆಗೆದುಕೊಳ್ಳದೆ ಸಾಕಷ್ಟು ಜನ ಮಕ್ಕಳಿಗೆ, ಲಕ್ಷಾಂತರ ಜನ ಮಕ್ಕಳಿಗೆ ಪಾಠ ಮಾಡ್ತಿದ್ದೀವಿ, ಅವ್ರಿಗೆ ಜೀವನ ರೂಪಿಸ್ಕೊಳಕ್ ಮಾಡ್ಕೊಡ್ತಿದ್ದೀವಿ. ನಿನ್ನ ಎಜುಕೇಶನ್ ಸಿಸ್ಟಮ್ಗೆ ಬೆಂಕಿ ಹಾಕ, ಒಂದೊಂದಕ್ಕೆ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಕೊಡುವಂತಹ ಶಕ್ತಿ ಈ ದೇಶದ ಬಡ ಜನರಿಗಿಲ್ಲ. ಅವ್ರಿಗೆ ನಾವು ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ದೀವಿ. ನಿನಗೆ ತಾಕತ್ತಿದ್ರೆ ಬಾ, ಬಂದು ಪಾಠ ಮಾಡು ಅಂತ ತಿರುಗಿ ಕೊಟ್ರು. ಇನ್ನು ಉಳಿದಂತೆ ಬೇರೆಯವರು ಸಹ ಕೊಟ್ರು. ನಾವಾದ್ರೂ 2 ರೂಪಾಯಿ ಅಂದಲ್ಲಮ್ಮ, ನೀನು 4 ಅಣಿಗೂ ಲಾಯಕ್ಕಿಲ್ದವಳು ಅಂತ ಇನ್ನೊಂದಷ್ಟು ಇವರೆಲ್ಲ ತಿರುಗಿಬಿಟ್ರು. ಇನ್ನು ಕೆಲವರಂತೂ ಇವರಾದ್ರೂ ಡೀಸೆಂಟ್ ಆಗಿ ಹೇಳಿದ್ರು, ಇನ್ನು ಕೆಲವರು ಯಾವ್ಯಾವ ಭಾಷೆಯಲ್ಲಿ ಬೈಬೇಕು ಎಲ್ಲ ಭಾಷೆಯಲ್ಲಿ ಬೈದ ತಕ್ಷಣನೇ ಅಂಜನಾ ಓಂ ಕಶ್ಯಪ್ದು ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ ತನಗೆ ತಾನೇ ಡಿಲೀಟ್ ಮಾಡ್ಕೊಂಡಿದ್ದಾಳೆ. ಅಷ್ಟಕ್ಕೂ ಈ ಮಹಾತಾಯಿಯ ಗನಾಂಧಾರಿ ಕೆಲಸಗಳು ಎಂತವು ಗೊತ್ತಾ? ಎಲ್ಲವೂ ಗನಾಂಧಾರಿ, ಕೆಟ್ಟ ಕೊಳಕಾನೆ ಕೇಸುಗಳಿದಾವೆ. ಒಂದು ಬಾರಿ ನಾಳೆ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಇವತ್ತು ನಾವೇನ್ ಕಾರ್ಯಕ್ರಮಗಳನ್ನು ಮಾಡ್ತೀವಿ? ಭಾರತದ ಸ್ವಾತಂತ್ರ್ಯ, ಇಲ್ಲಿನ ಐಕ್ಯತೆ, ಈ ಕಡೆ ಸದ್ಭಾವನೆ, ಸೋದರತ್ವ, ಈ ತರದ್ದು ನಮ್ಮ ಯೂನಿಟಿ, ಇದರ ಬಗ್ಗೆ ಮಾಡ್ತೀವಿ. ಇಲ್ಲ, ಹಿಂದೂ ಮುಸ್ಲಿಂ ಪಾಕಿಸ್ತಾನ ಆದಾಗ, ಭಾರತ ವಿಭಜನೆ ಆದಾಗ ಈ ಮುಸ್ಲಿಮರು ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ? ಎಷ್ಟು ಜನ ಮುಸ್ಲಿಮರು ಅಲ್ಲಿಗೆ ಹೋದ್ರು, ಎಷ್ಟು ಜನ ಇಲ್ಲೇ ಉಳ್ಕೊಂಡ್ರು? ಅವರು ನಿಜವಾಗ್ಲೂ ಇಂಡಿಯನ್ಸ್ ಏನಾ?
ಈ ರೀತಿ ಕಾರ್ಯಕ್ರಮ ಮಾಡಿದ್ದಕ್ಕೆ ಮೋದಿ ಸರ್ಕಾರಕ್ಕೆ ತಲೆ ಕೆಟ್ಟೋಗಿ ಆ ಕಾರ್ಯಕ್ರಮನ ಕಿತ್ತಾಕ್ಸಿದ್ರು. ಆ ಕಾರ್ಯಕ್ರಮದ ಮೇಲೆ ಕೇಸ್ ಇದೆ ಈಗ. ಆ ಮಟ್ಟಕ್ಕೆ ಈ ಒಮ್ಮನ ಕತೆ. ಇನ್ನು ಎಷ್ಟು ಕಾಮನ್ ಸೆನ್ಸ್ ಇಲ್ಲದಂತಹ ನಾಲಾಯಕ್ ಜರ್ನಲಿಸ್ಟ್ ಈಕೆ ಅಂದ್ರೆ, ಬದುಕಿರೋರ್ನ ಸತ್ತೋಗಿದ್ದಾರೆ ಅಂತ ಹೇಳಿ ಕಣ್ಣೀರು ಸುರಿಸಿ ಶ್ರದ್ಧಾಂಜಲಿ ಸಲ್ಲಿಸುವಂತವ್ರು. ನಟ ಧರ್ಮೇಂದ್ರ ಸತ್ತಿರ್ಲಿಲ್ಲ ಪಾಪ. ಒಂದು ವಾರನೋ 10 ದಿನ ಮೊದಲೇನೆ ಬ್ರೇಕಿಂಗ್ ನ್ಯೂಸ್, ಧರ್ಮೇಂದರ್ ನಿಧನ, ಅಂಥ ಆಕ್ಟರ್ ಇಂಥ ಆಕ್ಟರ್ ಅಂತಾರ, ಮುಖ ಕಪ್ಪು ಒಂಥರ ಸಪ್ಪೆ ಮುಖ ಹಾಕೊಂಡು ಕಣ್ಣೀರು ಹಾಕೋದೊಂದು ಬಾಕಿ. ಆನಂತರ ಒಂದು ಅರ್ಧ ಗಂಟೆಯಲ್ಲಿ ತಪ್ಪು ಮಾಹಿತಿ ಅಷ್ಟೇ, ವಿಷಾದ, ಮುಗೀತು. ತಪ್ಪು ಮಾಹಿತಿ, ವಿಷಾದ. ಇನ್ನೊಂದ್ಸಲ ಬಂದೇನ್ ಮಾಡಿದ್ರು ಮಹಾತಾಯಿ, ಈ ಅಮೆರಿಕ ಇರಾನ್ ಯುದ್ಧದ ಸಂದರ್ಭದಲ್ಲಿ ಇರಾನಿನ ಉಗ್ರವಾದಿಗಳು ಅಮೆರಿಕದ ಪ್ರಜೆಗಳನ್ನ ಬಂಧಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ ರಾಯಭಾರಿ ಕಚೇರಿಯಲ್ಲಿ ಅಂತ ಬಾಯ್ ಬಡ್ಕೊಂಡ್ರು. ಏನು ಡಿಬೇಟ್ ಅಲ್ಲಿ, ಅದನ್ನು ಡಿಬೇಟ್ ಅಲ್ಲಿ ಅಲ್ಲಿದ್ದವರು ಅವರದೇ ಚಾನೆಲ್ನವರೊಬ್ರು ಹೇಳಿದ್ರು, ಬುದ್ಧಿವಾದ ಹೇಳಿದ್ರು ಅಮ್ಮನಿಗೆ, ಅಮ್ಮ ತಾಯಿ ಅದು 1979 ಸುದ್ದಿ. 1979ರಿಂದ ಇಲ್ಲಿಯವರೆಗೆ ಅಮೆರಿಕದ ರಾಯಭಾರಿ ಕಚೇರಿನೇ ಇರಾನ್ನಲ್ಲಿಲ್ಲ. ಆಗಿನ ಸುದ್ದಿ ಓದ್ಕೊಂಡು ಬಂದು ಈಗ ಹೇಳ್ತಿದೆಯಲ್ಲ ತಾಯಿ, ಇವತ್ತಾದಿಗಿದೆ ಅಂತ, ದಯವಿಟ್ಟು ತಿದ್ದುಕು ಅಂತ ಅವ್ರ ಚಾನಲ್ ಅವರು ಹೇಳಿದ್ಮೇಲೆ, ಓಹೋ ಹೌದು ತಪ್ಪು ಮಾಹಿತಿ, ಅದು 1979. ಇನ್ನು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಈ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಮಾಡಿದ್ದು ಏನು ಅಂತ ನಿಮಗೆ ಗೊತ್ತೇ ಇದೆ. ಅದರಲ್ಲಿ ಈಕೆದು ಸಹ ದೊಡ್ಡ ಪಾತ್ರ. ಏನು, ಕರಾಚಿ ವಶ, ಭಾರತದ ಸೈನ್ಯ ಕರಾಚಿಗೆ ನುಗ್ಗುಬಿಡ್ತು. ಲಾಹೋರ್ ನಮ್ಮ ಕೈವಶ, ಲಾಹೋರಲ್ಲಿ ಭಾರತೀಯ ಆರ್ಮಿ ಬಾವುಟ ನೆಟ್ಟುಬಿಡ್ತು. ಹಿಂಗೆ ವಿಡಿಯೋ ಗೇಮ್ಸ್ ಅನ್ನು ತೋರಿಸಿ, ನೋಡಿ ಹೆಂಗ್ ಅಟ್ಯಾಕ್ ಆಗ್ತಿದೆ. ಇಸ್ಲಾಮಾಬಾದ್ ಭಾರತದ ವಶಕ್ಕೆ, ನವಾಜ್ ಶರೀಫ್ ಹತ್ಯೆ, ಬಂಧನ, ಹೀಗೆ ಬಾಯಿಗೆ ಬಂದದ್ದು ಏನು ಸಿಕ್ಕಿದ್ರೆ ಅದು. ಇಂತಹ ಮನಸ್ಥಿತಿಯ ಹೆಂಗಸರುಗಳು ಇವರೆಲ್ಲ. ಇನ್ನೊಂದು ಮರೆತೋಗಿದೆ, ಇಲ್ಲಿ ರಂಗ ಮಾಡಿದ್ನಲ್ಲ, ಪಬ್ಲಿಕ್ ಟಿವಿ ರಂಗ, ಲಫಂಗ ರಂಗ, 2000 ನೋಟಿನಲ್ಲಿ ಚಿಪ್ ಇದೆ, 2000 ಅಡಿ ಒಳಗಡೆ ಊತ್ತಿಟ್ರು ಸಹ ಸಿಗ್ನಲ್ ಕೊಟ್ಬಿಡುತ್ತೆ ಅಂತ. ಅದೇ ಕಂತ್ರಿ ಕೆಲಸನ ಈ ಮಹಿಳೆ ಅಲ್ಲಿ ಮಾಡಿದ್ಲು. ನ್ಯಾಷನಲ್ ಲೆವೆಲ್ ಅಲ್ಲಿ 2000 ನೋಟಲ್ಲಿ ಚಿಪ್ ಇದೆ. ಸೊ ಇದು ಈ ಅಮ್ಮನ ಕರಾಮತ್ತುಗಳು. ಅಂತಹ ಮಹಿಳೆ ಇವತ್ತು ಲಕ್ಷಾಂತರ ಜನಕ್ಕೆ ವಿದ್ಯೆ ಕೊಡ್ತಾ ಇರುವಂತಹ ಗುರುಗಳ ಸ್ಥಾನದಲ್ಲಿ ನಿಂತಿರುವಂತಹವ್ರಿಗೆ ಅವಮಾನ ಮಾಡುವಂತಹ ಕೆಲಸ ಮಾಡಿ ಸರಿಯಾಗಿ ಉಗಿಸ್ಕೊಳ್ತಿದ್ದಾಳೆ. ಅದರಲ್ಲೂ ಖಾನ್ ಸರ್ ಅನ್ನುವಂಥವ್ರು ಮಾತ್ರ ಸರಿಯಾಗಿ ರಿಟರ್ನ್ ಕೊಟ್ಟಿದ್ದಾರೆ. ಕೊಟ್ಟ ಏಟಿಗೆ ತಡ್ಕೊಳ್ಳಾಗದೆ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನೇ ಡಿಆಕ್ಟಿವೇಟ್ ಮಾಡ್ಕೊಂಡು ಕೂತಿದ್ದಾಳೆ ಮಹಾತಾಯಿ. ಯಾರು, ಅಂಜನಾ ಓಂ ಮೋದಿ. ಅಲ್ಲಲ್ಲ, ಆಕೆನೆ ಹೇಳಿದ್ದ ರೀತಿ ಹಂಗಲ್ಲ. ಅಂಜನಾ ಓಂ ಪ್ರಕಾಶ್ ಬಿಜೆಪಿಯ ಬೂಟು ನೆಕ್ಕುವ ಸೋ ಕಾಲ್ಡ್ ಪತ್ರಕರ್ತೆ ಅಷ್ಟೇ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೇ ಸುದ್ದಿಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.